ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಚಂದ್ರಿಕಾ ಕೆಎಚ್. ಗಂಗಾವತಿಯಲ್ಲಿ ಆನೆಗುಂದಿ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ 26ನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವ. ಗಂಗಾವತಿ ನಗರದ ಆನೆಗುಂದಿ ರಸ್ತೆಯಲ್ಲಿರುವ ಸಾಯಿನಗರದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ 26ನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವವು ಬುಧವಾರ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಟಿ ರಾಮಕೃಷ್ಣ ತಿಳಿಸಿದ್ದಾರೆ. ದೇವಸ್ಥಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕ ಕಲ್ಯಾಣ, ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ, ಬೆಳೆ, ಸಮೃದ್ಧಿ ಮತ್ತು ಜನರ ಸುಖ ಶಾಂತಿಗಾಗಿ ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಬೆಳಗ್ಗೆ 5:15ಕ್ಕೆ ಕಾಕಡ ಆರತಿಯೊಂದಿಗೆ ದಿನದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ. ಪಂಚಾಮೃತಾಭಿಷೇಕ, ವಿಶೇಷ ಪುಷ್ಪಾರ್ಚನೆ ಮತ್ತು ದೇವರಿಗೆ ವೈವಿಧ್ಯಮಯ ಹೂವಿನ ಅಲಂಕಾರ, ನವಗ್ರಹ ದೋಷ ಪರಿಹಾರ, ಪಾರಾಯಣ, ಪಾಲಕಿ ಉತ್ಸವ ಮತ್ತು ಭಜನಾ ಕಾರ್ಯಕ್ರಮ, ಮಹಾಮಂಗಳಾರತಿ ಹಾಗೂ ಪ್ರಸಾದ. ದಿನಪೂರ್ತಿ 5 ಮಹಾಮಂಗಳಾರತಿಗಳು ನಡೆಯಲಿದ್ದು, ಮಧ್ಯಾಹ್ನ ತೀರ್ಥ ಪ್ರಸಾದ ಹಾಗೂ ಸುಮಾರು 10,000 ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಶ್ರೀ ಸಾಯಿರಾಮ್ ಕೋಟಿ ಜಪ ಬರಹ ದೇವಸ್ಥಾನದ ಅರ್ಚಕ ವೆಂಕಟೇಶ್ ಜೋಶಿ ಮಾತನಾಡಿ, ಕಲಿಯುಗದಲ್ಲಿ ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸುವ ಶಿರಡಿ ಸಾಯಿಬಾಬಾ ಶ್ರೀ ದತ್ತಾತ್ರೇಯರ ಅವತಾರವೆಂದು ಭಕ್ತರು ನಂಬಿದ್ದಾರೆ. ದೇವಸ್ಥಾನದಲ್ಲಿ ಪ್ರಸ್ತುತ ಸಾಯಿರಾಮ ಕೋಟಿ ಜಪ ಬರಹ ಮಹಾಸಂಕಲ್ಪ ನಡೆಯುತ್ತಿದ್ದು, ಮುಂದಿನ ಗುರುಪೂರ್ಣಿಮೆಯೊಳಗೆ ಈ ಜಪ ಬರಹವನ್ನು ಪೂರ್ಣಗೊಳಿಸಿ ಹೋಮದಲ್ಲಿ ಸಮರ್ಪಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಗುರುಪೂರ್ಣಿಮೆಯ ಈ ಪವಿತ್ರ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸಾಯಿಬಾಬಾರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಸಮಿತಿಯನ್ನ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಪ್ರಮುಖರಾದ ಹನುಮಂತಯ್ಯ ಶ್ರೇಷ್ಠಿ, ಪ್ರಹ್ಲಾದ್, ಸುರೇಶ್, ಕಿರಣ್, ಗುರುರಾಜ್, ರಾಮಚಂದ್ರ ಶ್ರೇಷ್ಠಿ, ಕಲ್ಕಿಮೂರ್ತಿ, ನಮಶಿವಾಯ, ಕೃಷ್ಣಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಶರಣಪ್ಪ, ಪ್ರಜಾಪವರ್ ಟಿವಿ, ಗಂಗಾವತಿ. ನಮಸ್ಕಾರ. ನಮ್ಮ ಗುಡಿ ಕಟ್ಟಿ 26 ವರ್ಷಗಳಾಯಿತು. ಈಗ ನಾವು ಈ ಗುಡಿಯಲ್ಲಿ 26ನೇ ಗುರುಪೌರ್ಣಿಮೆಯನ್ನು ನಾಳೆ 29ನೇ ತಾರೀಕಿಗೆ ನಾವು ವಿಜೃಂಭವಾಗಿ ಆಚರಿಸ್ತಾ ಇದ್ದೀವಿ. ಈಗ ನಾವು ಈ ಪ್ರತಿ ವರ್ಷದಂತೆ ಈ ವರ್ಷವೂ ಇನ್ನೂ ಚೆನ್ನಾಗಿ ಮಾಡಬೇಕಂತೇಳಿ ನಾವು ನಮ್ಮ ಕಡೆಯಲ್ಲಿ ಮಳೆ ಬೆಳೆ ಚೆನ್ನಾಗಿ ಇಲ್ಲದಕ್ಕಾಗಿ ಅದ್ರ ಸಲ ಹೋಮ ಅವೆಲ್ಲ ಮಾಡಿಸಿ ಚೆನ್ನಾಗಿ ಪೂಜೆ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಈ ಸಲ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು ಸುಮಾರು 10,000 ಜನಕ್ಕೆ ಎಲ್ಲ ಪ್ರಸಾದ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ನಾಳೆ ಎಲ್ಲ ವಿಜೃಂಭಣೆಯಿಂದ ಇಲ್ಲಿ ಬರ್ತಾರಂತ ನಾವು ಅಂದ್ಕೊಂಡಿದ್ವಿ. ನಂತರ ಈ ನಾಳೆ ಮಾರ್ನಿಂಗ್ಲಿಂದ 10:30ವರೆಗೂ ಎಲ್ಲ ಪೂಜೆ ಕಾರ್ಯಕ್ರಮಗಳು ನಡೀತಾವೆ. ಅದರ ವಿವರಗಳನ್ನು ನಮ್ಮ ಜೋಶಿಯವರು ಹೇಳ್ತಾರೆ. ಆಮೇಲೆ ಅದಾದ ನಂತರ 10:30ರಿಂದ ಅನ್ನಪ್ರಸಾದ ಎಲ್ಲ ಇದು ಇರ್ತದೆ. ಮತ್ತು ನಾವು ಈ ವರ್ಷ ಈ ಕೋಟಿನಾಮ ಮಾಡಬೇಕಂತೇಳಿ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈಗ ಸುಮಾರು ಅರ್ಧ ಆಗಿದೆ. ಇದು ಹಿಂಗೆ ಕಂಟಿನ್ಯೂ ಪ್ರಾಸೆಸ್ ಮಾಡಿ ಬರೋ ಗುರುಪೂರ್ಣಿಮೆವರೆಗೂ ಇದು ನಾವು ಕಂಟಿನ್ಯೂ ಮಾಡಬೇಕಂತ ಮಾಡಿದ್ದೀವಿ. ಅದಕ್ಕಾಗಿ ಎಲ್ಲರೂ ಬಂದು ಆ ಕಾರ್ಡ್ಗಳು ತೊಗೊಂಡು ನಾಮಗಳನ್ನು ಬರೆದು ಕೊಡಬೇಕಂತೇಳಿ ನಾವು ಎಲ್ಲರನ್ನೂ ಬೇಡ್ಕೊಳ್ತೀವಿ. ಮತ್ತು ನಾಳೆ ಎಲ್ಲರೂ ಬಂದು ನಮ್ಮ ತನು ಧನ ಮನದಿಂದ ದೇವರನ್ನು ಉಳಿಸಿ ಈ ಕಾರ್ಯಕ್ರಮವನ್ನು ಸಾಕಷ್ಟು ಒಳ್ಳೆಯ ವಿಜೃಂಭಣೆಯಿಂದ ನಡೆಸಿಕೊಡ್ಬೇಕಂತೇಳಿ ಎಲ್ಲರೂ ಬೇಡ್ಕೊಳ್ತಿದ್ದೀನಿ. ಈಗ ನಮ್ಮ ಆಚಾರ್ಯರು ಮಾತಾಡ್ತಾರೆ, ಇದರ ವಿವರಗಳೆಲ್ಲ ಕೊಡ್ತಾರೆ. ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಕೊಡಲು ಯಾಕೆ ಮೀನಮೇಷ ಎಣಿಸುತ್ತಿದೆ ಎಂದ ವಿಜಯೇಂದ್ರ. ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಕೊಡಲು ಯಾಕೆ ಮೀನಾಮೇಷ ಎಣಿಸ್ತಾ ಇದೆ? ವಿಜಯೇಂದ್ರ. ಪಶುವೈದ್ಯಾಧಿಕಾರಿಗಳ ನೇಮಕದಲ್ಲಿ ಸುಮಾರು 400 ಕೋಟಿಯ ಭ್ರಷ್ಟಾಚಾರ ನಡೆದಿದ್ದು, ಇದರ ಸಿಬಿಐ ತನಿಖೆ ಮಾಡಿಸಿ ಎಂದು ಶಾಸಕ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಗ್ರಹಿಸಿದ್ದಾರೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಅವರು ಕೆಪಿಎಸ್ಸಿ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಭಾಗವಹಿಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದರು. ಭ್ರಷ್ಟಾಚಾರವೇ ಯಾರ ಅವಧಿಯಲ್ಲಿ ನೇಮಕಾತಿ ಆಗಿದೆ ಎಂಬುದು ಪರಿಗಣನೆಗೆ ಬರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಕೊಡಲು ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ಎಂದು ಪ್ರಶ್ನೆಯನ್ನ ಮಾಡಿದರು. ಪಶುವೈದ್ಯಾಧಿಕಾರಿಗಳ ನೇಮಕದ 400 ಕೋಟಿ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಎಷ್ಟು ಪಾಲು ಬಂದಿದೆ ಎಂದು ಕೇಳಿದರು. ಹಾಗಾಗಿ ವಿದ್ಯಾರ್ಥಿ ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ, ಭ್ರಷ್ಟಾಚಾರಕ್ಕೆ ಇತಿಶ್ರೀ ಹಾಕಲು ಕೆಪಿಎಸ್ಸಿಲಿ ಸುಧಾರಣೆ ತರಬೇಕಾಗುತ್ತದೆ. ಸದನದಲ್ಲಿ ಸಮಗ್ರ ಚರ್ಚೆ ಮಾಡಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ಮೂಲೆ ಮೂಲೆಗಳಿಂದ ಯುವಜನರು ಇಲ್ಲಿ ಹೋರಾಟ ಆರಂಭಿಸಿದ್ದಾರೆ. ಕೆಪಿಎಸ್ಸಿಲಿ ನಡೆದ ಹಗರಣ ಆಗಿದೆ, 400 ಕೋಟಿಯ ಹಗರಣ ಇದಾಗಿದೆ. ಇಷ್ಟು ದೊಡ್ಡ ಹಗರಣದ ತನಿಖೆಯನ್ನ ಆಂತರಿಕ ಸಮಿತಿಗೆ ನೀಡಲು ಹೇಗೆ ಸಾಧ್ಯ ಎಂದು ಕೇಳಿದರು. ಬೇಲಿಯ ಎದ್ದು ಹೊಲ ಮೇಯ್ದಾಗ ಆಂತರಿಕ ತನಿಖೆಯಿಂದ ನ್ಯಾಯ ಸಿಗಲಾರದು ಎಂದು ತಿಳಿಸಿದರು. ಯುವಜನರ ಜೀವನದ ಜೊತೆ ಚೆಲ್ಲಾಟ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ನೀಡುವುದಾಗಿ ಹೇಳಿ ಯಾವುದೇ ನೇಮಕಾತಿ ಮಾಡದೆ ಯುವಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಎಂದು ಟೀಕಿಸಿದರು.
ಇದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕೆಂದು ಒತ್ತಾಯಿಸಿದರು. ಈ ಸಮಸ್ಯೆ ಕುರಿತು ಸದನದಲ್ಲಿ ಚರ್ಚಿಸಲಿದ್ದೇವೆ ಎಂದು ತಿಳಿಸಿದ್ರು. ಇಡೀ ದೇಶದಲ್ಲಿ ಇಲ್ಲದ ಪರೀಕ್ಷಾ ಪದ್ಧತಿಯನ್ನ ಇಲ್ಲಿ ಜಾರಿಗೊಳಿಸ್ತಾ ಇರುವುದು ಯಾಕೆ? ಇವರ ಕಮಾಯಿ ದೃಷ್ಟಿಯಿಂದ ಭ್ರಷ್ಟಾಚಾರಕ್ಕಾಗಿ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಎಂದು ಆಕ್ಷೇಪಿಸಿದರು. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಜಾಭವನ್ ಟಿವಿ, ಬೆಂಗಳೂರು. ರಾಜ್ಯದ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು, ವಿದ್ಯಾರ್ಥಿನಿಯರು, ನಮ್ಮ ಯುವ ಮುಖಂಡರಾಗಿರುವಂತಹ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವರ ಬೇಡಿಕೆಗಳು ಇದು KPSCನಲ್ಲಿ 400 ಪಶು ವೈದ್ಯಾಧಿಕಾರಿಗಳು ನೇಮಕಾತಿಯಲ್ಲಿ ಏನು ಹಗರಣ ಆಗಿದೆ. ಒಂದು ಪೋಸ್ಟ್ಗೆ 80 ಲಕ್ಷ 90 ಲಕ್ಷ ಲಂಚದ ಬೇಡಿಕೆನ ಇಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ನೇಮಕಾತಿಯ ಪ್ರಕ್ರಿಯೆ ಕೂಡ ಪೂರ್ಣ ಆಗಿದೆ. ಸುಮಾರು 400 ಕೋಟಿ ರೂಪಾಯಿಗಳ ಹಗರಣ ಇದು. ಇಷ್ಟು ದೊಡ್ಡ ಹಗರಣ ಆಗಿದ್ರೂ ಸಹ ರಾಜ್ಯ ಸರ್ಕಾರ ಇವತ್ತು KPSC ಇಂಟರ್ನಲ್ ಎನ್ಕ್ವೈರಿ ಕಮಿಟಿಗೆ ತನಿಖೆ ಮಾಡಿ ಅಂತೇಳಿ ಹೇಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ? ಬೇಲಿನ ಎದ್ದು ಹೊಲ ಮೇಯ್ದಾಗ ಅವ್ರುಗಳೇ ಕೂತಲ್ಲಿ ತನಿಖೆ ಮಾಡ್ತಾರೆ ಅಂತ ಹೇಳಿದ್ರದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಇವತ್ತು ಭ್ರಷ್ಟಾಚಾರ ನಡೆದಿದೆ KPSCನಲ್ಲಿ, PDOಗಳಿರ್ಬೋದು, VAಗಳಿರ್ಬೋದು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಇರ್ಬೋದು, ಇವೆಲ್ಲ ಪ್ರಕ್ರಿಯೆ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ. ಇವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನ್ಯಾಯಸಮ್ಮತವಾಗಿರುತ್ತಾ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBIಗೆ ಕೊಡಬೇಕು ಅನ್ನುವ ಆಗ್ರಹ ಅವರು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳು, ಭಾರತೀಯ ಜನತಾ ಪಾರ್ಟಿಯು ಕೂಡ CBIಗೆ ತನಿಖೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾನೆ. ಮತ್ತೊಂದು ವಿಚಾರ ಸಚಿವರು ಮಾತನಾಡಿದ್ರು ಅಂತ ಕೇಳಿದ್ದೇನೆ. ಕೆಲವರೆಲ್ಲ ನಮ್ಮ ಸರ್ಕಾರ ಇದ್ದಾಗ ನೇಮಕಾತಿ ಆಗಿದೆ ಅಂತೇಳಿ ನೋಡಿ, ಭ್ರಷ್ಟಾಚಾರಕ್ಕೆ ಯಾವುದೇ ಸರ್ಕಾರದಲ್ಲಿ KPSC ಮೆಂಬರ್ಸ್ ನೇಮಕಾತಿ ಆಗಿರಲಿ, ಭ್ರಷ್ಟಾಚಾರನೇ. ಯಾಕೆ ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ CBI ತನಿಖೆ ಕೊಡೋದಕ್ಕೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಎಷ್ಟು ಪಾಲು ಹೊಂದಿದೆ ಹಾಗಾದ್ರೆ 400 ಕೋಟಿ ರೂಪಾಯಿಗಳಲ್ಲಿ? ಹಾಗಾಗಿ ವಿದ್ಯಾರ್ಥಿ ಜೀವನ ಜೊತೆ ಏನು ಚೆಲ್ಲಾಟ ಆಡ್ತದೆ ಕಾಂಗ್ರೆಸ್ ಸರ್ಕಾರ, ಇದಕ್ಕೆ ಇತಿಶ್ರೀ ಆಡಬೇಕು ಅಂತ ಹೇಳಿದ್ರೆ, ಭ್ರಷ್ಟಾಚಾರಕ್ಕೆ ಇತಿಶ್ರೀ ಆಡಬೇಕು ಅಂತ ಹೇಳಿದ್ರೆ KPSCನಲ್ಲಿ ಸುಧಾರಣೆಗಳನ್ನು ತರಬೇಕಾಗ್ತದೆ. ಸದನದಲ್ಲಿ ಸಮಗ್ರವಾಗಿ ಚರ್ಚೆನೂ ಕೂಡ ಆಗಬೇಕಾಗುತ್ತೆ. ಜೊತೆಗೆ ಹಗರಣ CBIಗೆ ಕೊಡಬೇಕಾಗುತ್ತೆ. ಪಾಪ ಅಲ್ಲಿ ನೋಡ್ತಾ ಇದ್ರಿ, ಇವತ್ತು ಅನೇಕ ವಿಕಲಚೇತನರು, ದೈಹಿಕ ಶಿಕ್ಷಕರು ಕಳೆದ 20 ವರ್ಷದಿಂದ 15 ವರ್ಷದಿಂದ ಆಗಿಲ್ಲ, ಸಂಗೀತ ಶಿಕ್ಷಕರ ನೇಮಕಾತಿ ಆಗಿಲ್ಲ, PSTR ಟೀಚರ್ಸ್ ಕೂಡ ನೇಮಕಾತಿ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಯಾವುದೇ ನೇಮಕಾತಿ ಮಾಡದೇನೆ ಯುವಕರ ಜೀವನ ಜೊತೆನೂ ಚೆಲ್ಲಾಟ ಆಡ್ತಾ ಇದೆ. ಇದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ನಾವು ಕೂಡ ಇವತ್ತು ಬಂದು ಏನು ವಿದ್ಯಾರ್ಥಿಗಳು ಯುವಜನತೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ, ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ. ಕೇವಲ ಬೆಂಬಲ ಕೊಟ್ಟರೆ ಸಾಕಾಗೋದಿಲ್ಲ, ಸದನದಲ್ಲೂ ಕೂಡ ನಮ್ಮೆಲ್ಲ ಶಾಸಕರು ಎರಡು ಮೇಲ್ಮನೆ ಕೆಳಮನೆ ಎಲ್ಲೂ ಕೂಡ ಚರ್ಚೆ ಮಾಡಿ ಇದಕ್ಕೆ ಸರ್ಕಾರದಿಂದ ಉತ್ತರವನ್ನು ಪಡೆಯುವಂತ ಕೆಲಸ ನಾವು ಮಾಡ್ತೇವೆ. ನೋಡಿ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆ ರೀತಿ ಇಲ್ಲ. ಡಿಸ್ಕ್ರಿಪ್ಟಿವ್ ರಿಟರ್ನ್ ಎಕ್ಸಾಮ್ಸ್ ಎಲ್ಲೂ ಕೂಡ ಇಲ್ಲ. ಇವರು ಅದಕ್ಕೆ 200 ಮಾರ್ಕ್ಸ್ ಅನ್ನು ಅಧಿಕವಾಗಿ ಕೊಟ್ಟು ಯಾಕೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಕಮಾಯಿ ಎಷ್ಟುಟ್ಟುತ್ತೆ ಅಂತ ಹೇಳಿ ಭ್ರಷ್ಟಾಚಾರಕ್ಕೋಸ್ಕರ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ರಾಜ್ಯದಲ್ಲಿ ಯಾಕೆ ತರಕೊಟ್ಟಿದ್ದಾರೆ? ಭ್ರಷ್ಟಾಚಾರ ಬಿಟ್ಟರೆ ಏನೂ ಕೂಡ ಇದರಲ್ಲಿ ಉದ್ದೇಶ ಇಲ್ಲ. ಥ್ಯಾಂಕ್ ಯು. ನೋಡಿ, ರಾಜ್ಯ ಸರ್ಕಾರ ಕೂಡ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕಾಗ್ತದೆ. UPSC ಮಾದರಿಯಲ್ಲಿ KPSC ಪರೀಕ್ಷೆಗಳು ಆಗಬೇಕು. ಯಾಕೆ ರಾಜ್ಯ ಸರ್ಕಾರ ಕೂಡ ಮುಂದೆ ಬರಬೇಕು. ನೋಡ್ತೇನೆ, ಹೋಗಿ ಮಾತಾಡ್ತೀನಿ, ಏನು ಗೊತ್ತಿಲ್ಲ, ನೋಡಿ ಮಾತಾಡ್ತೀನಿ. ಥ್ಯಾಂಕ್ ಯು. ಮೈಸೂರಿನಲ್ಲಿ ಶಾರದಾದೇವಿ ನಗರದಲ್ಲಿ ಭಕ್ತಿ ಸಂಭ್ರಮ. 28ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವಕ್ಕೆ ಸಿದ್ಧತೆ.
ಮೈಸೂರಿನ ಶಾರದಾದೇವಿ ನಗರದಲ್ಲಿ ಭಕ್ತಿ ಸಂಭ್ರಮ 28ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವಕ್ಕೆ ಸಿದ್ಧತೆ. ಶಾರದಾದೇವಿ ನಗರದಲ್ಲಿ 28ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಶ್ರೀ ಚಾಮುಂಡೇಶ್ವರಿ ಯುವಕರ ಸೇವಾ ಸಮಿತಿ ಬಾವಸಾರ ಕ್ಷತ್ರಿಯ ಶಾರದಾದೇವಿ ನಗರ ಮೈಸೂರು ವತಿಯಿಂದ ಈ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. 28 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಪೂಜೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಲಿದ್ದಾರೆ. ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರು ಸಮಸ್ತ ಭಕ್ತಾದಿಗಳನ್ನ ಈ ಪೂಜಾ ಮಹೋತ್ಸವಕ್ಕೆ ಆತ್ಮೀಯವಾಗಿ ಆಹ್ವಾನಿಸಿದ್ದಾರೆ. ಮಹಾ ಅನ್ನ ಸಂತರ್ಪಣೆ, ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ವೇಳೆ ಪ್ರಜಾಪವರ್ ಟಿವಿ ಜೊತೆಗೆ ಅನೇಕ ಭಕ್ತರು ತಮ್ಮ ಭಕ್ತಿಯ ಭಾವನೆಯನ್ನ ವ್ಯಕ್ತಪಡಿಸಿದರು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆಯಲು ತಪ್ಪದೆ ಬನ್ನಿ, ಜೈ ಮಾತಾ ಚಾಮುಂಡೇಶ್ವರಿ ಎಂದು ಜೈಕಾರ ಹಾಕಿ ಸಂಭ್ರಮಿಸಿದರು. ಬ್ಯೂರೋ ರಿಪೋರ್ಟ್ ಕೆ ಕಾಂತರಾಜು, ಪ್ರಜಾಪವರ್ ಟಿವಿ, ಮೈಸೂರು. ನಮ್ಮ ಶಾರದಾದೇವಿ ನಗರದಲ್ಲಿ ಕಳೆದ 28 ವರ್ಷಗಳಿಂದ ಬಹಳ ಅದ್ದೂರಿಯಾಗಿ ನಮ್ಮ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ 28ನೇ ವರ್ಷದ ಕಾರ್ಯಕ್ರಮ ನಾವು ಬೆಳಗ್ಗೆಯಿಂದ ನಮ್ಮ ಎಲ್ಲ ನಮ್ಮ ಒಟ್ಟಾರೆ ಬಂಧು ಮಿತ್ರರು ಎಲ್ಲ ಸೇರ್ಕೊಂಡು ಅದ್ದೂರಿ ಕಾರ್ಯಕ್ರಮ ಬೆಳಿಗ್ಗೆ 9ರಿಂದ ಪ್ರಾರಂಭ ಮಾಡಿದ್ವಿ. 9ರ ಪ್ರಾರಂಭ ಆದ ಕಾರ್ಯಕ್ರಮ ಬೆಳಿಗ್ಗೆ ನಮ್ಮ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜಾಧ್ಯಕ್ಷರಾದಂತಹ ಶಿವಾಜಿರಾವ್ ಅವರು ಬಂದಿದ್ರು, ನಮ್ಮ ಏರಿಯಾ ಮುಖಂಡರಾದಂತಹ ಶ್ರೀ ರಘು ಅವರು ಬಂದಿದ್ರು, ಹಾಗೆ ನಮ್ಮ ಸಮಾಜದ ರಾಕೇಶ್ ಅವರು ಬಂದಿದ್ರು, ನಮ್ಮ ಉಪಾಧ್ಯಕ್ಷರಾದ ಬಾಲಾಜಿರಾವ್ ಬಂದಿದ್ರು. ಈ ಆಮೇಲೆ ನಮ್ಮ ಶಾರದಾ ನಗರದ ಎಲ್ಲ ಗಣ್ಯರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬೆಳಿಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ನೀರುಗಾಸೆ, ಡೊಳ್ಳು ಕುಣಿತ, ಮತ್ತೆ ಚಂಡೆ ವಾದ್ಯ, ಮಂಗಳೂರು ವಾದ್ಯ, ನಗಾರಿ, ಈ ಎಲ್ಲಾ ಕಾರ್ಯಕ್ರಮ ಒಳಗೊಂಡ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಬಂದು ನಮ್ಮ ಕಾರ್ಯಕ್ರಮದ ಹೆಚ್ಚುಕೊಂಡು ಬೆಳಿಗ್ಗೆ ಮೆರವಣಿಗೆಯಲ್ಲಿ 1000ರಿಂದ 1200 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ತದನಂತರ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ದೇವಿ ಮೂರ್ತಿಯೊಂದಿಗೆ ಇಡೀ ಶಾರದಾದೇವಿಯವರ ವಿವಿಧ ಬಡಾವಣೆಗಳಲ್ಲಿ ನಮ್ಮ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆಯಲ್ಲಿ ಕೂಡ ಕನಿಷ್ಠ 2500 ಜನ ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಬಹಳ ಯಶಸ್ವಿಯಾಗಿ ಇವತ್ತು ಮಧ್ಯಾಹ್ನ 1:30 ದೇವಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸೊ ಇವತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೊರಗಡೆ ನಡೀತಾ ಇದೆ. ನಾಳೆ ಕೂಡ ನಮ್ಮ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 12:30 ಅನ್ನ ಸಂತರ್ಪಣೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರರು ಹಾಗೂ ನಮ್ಮ ಶಾರದಾ ಬಂಧುಗಳು ಹಾಗೂ ನಮ್ಮ ಚಾಮುಂಡೇಶ್ವರಿ ಯುವಕರ ಸೇವಾ ಸಮಿತಿಯ ಎಲ್ಲಾ ಸದಸ್ಯರು ಸೇರಿ ಕನಿಷ್ಠ ನಾವು ಈ ವರ್ಷ 5,500 ಜನಕ್ಕೆ ಸಂತರ್ಪಣೆಯನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಈ ಯಾರ್ಯಾರು ನಮ್ಮ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ 12:30 ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಾಳೆ ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರಾದ ಯದುವೀರ್ ಅವರು ಬರ್ತಾ ಇದ್ದಾರೆ, ಹಾಗೆ ನಮ್ಮ ಮಾಜಿ ಸಂಸದರಾದ ಪ್ರಭಾಸ್ವಾಮಿ ಅವರು ಬರ್ತಾ ಇದ್ದಾರೆ, ಆಮೇಲೆ ನಮ್ಮ ಸಂಸದರಾದಂತಹ ಶ್ರೀವತ್ಸ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆ ನಂತರ ನಮ್ಮ ಹುಣಸೂರಿನ ಶಾಸಕರಾದ ಹರೀಶ್ ಗೌಡ್ರು ಬರ್ತಾ ಇದ್ದಾರೆ, ಹಾಗೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ GT ದೇವೇಗೌಡರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಈ ಸ್ಥಳೀಯ ಎಲ್ಲಾ ಮುಖಂಡ ಒಳಗೊಂಡ ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀಬೇಕು. ಹಾಗಾಗಿ ತಮ್ಮ ಆಗಮನ ನಾವು ನಿರೀಕ್ಷಿಸ್ತಾ ಇದೀವಿ. ನಾಳೆ ಕಾರ್ಯಕ್ರಮದಲ್ಲಿ ಎಲ್ಲರೂ ತಪ್ಪದೆ ಭಾಗವಹಿಸಬೇಕು ಅಂತಲೇ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ನಾಳೆ ನಮ್ಮ ಕಾರ್ಯಕ್ರಮ 12:30 ಒಂದು ಸಂತರ್ಪಣೆ ಕಾರ್ಯಕ್ರಮ ಇದೆ. ಆ ತದನಂತರ ನಮ್ಮ ಹೆಸರಾಂತ ಹರಿಕಥಾ ವಿದ್ವಾನ್ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಗಂಗಾಧರ ಆಚಾರ್ ಅವರಿಂದ ಶ್ರೀ ಚಾಮುಂಡೇಶ್ವರಿ ಮಹಾತ್ಮೆ ಎಂಬ ಹರಿಕಥೆಯನ್ನು ಏರ್ಪಡಿಸಿದ್ದೀವಿ. ಆ ನಂತರ ಸಂಜೆ ನಮ್ಮ ನಾಟ್ಯ ವಿದುಷಿ ಲಕ್ಷ್ಮೀ ನಾದ್ರೆ ಅವರಿಂದ ಅದ್ದೂರಿ ಭರತನಾಟ್ಯ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಸಂಜೆ 7 ಗಂಟೆಗೆ ಪ್ರಾರಂಭ ಆಗಿ ರಾತ್ರಿ 10 ಗಂಟೆವರೆಗೆ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ತಾವು ಆಗಮಿಸಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಸಂಘದ ಅಧ್ಯಕ್ಷ ಆಗಿದ್ದೀನಿ. ಸುಮಾರು 28 ವರ್ಷದಿಂದ ಈ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ ಮೈಸೂರಿನ ಶಾರದಾದೇವಿ ನಗರದಲ್ಲಿ. ಈ ಎಲ್ಲಾ ನಮ್ಮ ಕುಲ ಬಾಂಧವರ ಜೊತೆಗೆ ನಮ್ಮ ಸಾರ್ವಜನಿಕರು ಮತ್ತೆ ಮೊಹಲ್ಲಾ ನಿವಾಸಿಗಳು ಸೇರಿ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಬೆಳಿಗ್ಗೆ ಮೆರವಣಿಗೆ ಎಲ್ಲ ನಡೀತು. ಬೆಳಿಗ್ಗೆ ಮೆರವಣಿಗೆ ಮಿನಿ ದಸರಾ ನಡೆದಂಗೆ ನಡೀತಿದೆ. ಈಗ ಸಂಜೆ ಹೊತ್ತು ನಮ್ಮ ಕುಲ ಬಾಂಧವರಿಂದ ಆರತಿ ಕಾರ್ಯಕ್ರಮ ನಡೀತಾ ಇದೆ. ಅದಾದ್ಮೇಲೆ ಸ್ಟೇಜ್ ಅಲ್ಲಿ ನಮ್ಮ ಭರತನಾಟ್ಯ ನಡೀತಾ ಇದೆ. ಭರತನಾಟ್ಯ ಆದ್ಮೇಲೆ ಸುಗಮ ಸಂಗೀತ, ಆಮೇಲೆ ನಾಳೆ ಬಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಸಂಜೆನೂ ಕೂಡ ವೇದಿಕೆ ಕಾರ್ಯಕ್ರಮ ಇದೆ. ಈ ಅದ್ದೂರಿ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ತಾ ಇದೀವಿ. ಹಂಗಾಗಿ ನಾಳೆ ನಮ್ಮ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಭಕ್ತಾದಿಗಳು, ಮೊಹಲ್ಲಾ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ. ನನ್ನ ಹೆಸರು ಅರ್ಪಿತಾ ಅಂತ. ನಾನು ಶಾರದಾದೇವಿ ನಗರಲ್ಲಿ ಇರೋದು. ನಮ್ದು ಚಾಮುಂಡೇಶ್ವರಿ ಹಬ್ಬ 28 ವರ್ಷದಿಂದ ಸತತವಾಗಿ ನಡ್ಕೊಂಡ್ ಬರ್ತಾ ಇದೆ.
ತುಂಬಾ ವಿಜೃಂಭಣೆಯಾಗಿ ತುಂಬಾ ಚೆನ್ನಾಗಿ ನಡೆಸ್ತಾರೆ. 3 ದಿನದ ಹಬ್ಬಕ್ಕೆ ನಮ್ಗೆ 1 ತಿಂಗಳು 2 ತಿಂಗಳಿಂದ ನಾವು ಶ್ರಮ ಪಡ್ತೀವಿ. ಇವರು ನಮ್ಮ ಅಧ್ಯಕ್ಷರು ರಾಜೇಶ್ ಪತಂಗಿ ಅಂತ, ಆಮೇಲೆ ರಮೇಶ್ ರಂಪುರೆ ಅಂತ ಇದ್ದಾರೆ. ಎಲ್ರು ಅಷ್ಟೇ, ಎಲ್ಲಾ ಗಂಡಸರು ಹೆಂಗಸರು ತುಂಬಾ ಕಷ್ಟ ಪಡ್ತಾರೆ. 3 ದಿನದ ಹಬ್ಬಕ್ಕೆ ನಾವು ಎಷ್ಟು ನಮ್ಮ ಕೈಯಿಂದ ಪ್ರಯತ್ನ ಆಗುತ್ತೋ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. 28 ವರ್ಷದಿಂದ ಆಚರಿಸ್ತಾ ಇದೀವಿ. ಮೇನ್ ಏನು ಅಂದ್ರೆ ಮದ್ವೆ ಆಗದೆ ಇರೋ ಹೆಣ್ಮಕ್ಳು, ಮದ್ವೆ ಆಗದೆ ಇರೋ ಗಂಡ್ ಮಕ್ಳು ಕಳಸ ಹೊರಬೇಕು. ಆಮೇಲೆ ಇಲ್ಲಿ ಮಡ್ಲು ತುಂಬ್ತೀವಿ. 3ನೇ ದಿನ ಮಡ್ಲು ತುಂಬ್ತಾರೆ. ಮಕ್ಕಳಾಗದೆ ಇರೋರ್ಗೆ, ಮದ್ವೆ ಆಗದೆ ಇರೋರ್ಗೆ ಮಡ್ಲು ತುಂಬಿದ್ರೆ ಬರೋ ವರ್ಷದಲ್ಲಿ ಅವ್ರಿಗೆ ಒಳ್ಳೆ ಸುದ್ದಿ ಖಂಡಿತ ಬಂದೇ ಬರುತ್ತೆ. ಆಮೇಲೆ ನಮ್ ದೇವ್ರು ತುಂಬಾ ಸತ್ಯವಾದ ದೇವ್ರು. ನಾವ್ ಏನೇ ಅನ್ಕೊಂಡ್ರು ಪ್ರತಿಯೊಂದು ಕೆಲ್ಸಾನು ಖಂಡಿತವಾಗ್ಲೂ ನಡೆಯುತ್ತೆ. ಆಮೇಲೆ ಈಗ ನೀವ್ ನೋಡ್ತಿರೋ ಹಾಗೆ ನಾವೆಲ್ಲ ಆರತಿ ಮಾಡೋದಕ್ ಬಂದಿದೀವಿ. ಮನೆಯಲ್ಲಿ ನಾವೇನ್ ನಾನ್ ವೆಜ್ ಅಡ್ಗೆ ಮಾಡಿರ್ತೀವಿ, ಅದೇನೋ ನೆನ್ಸ್ ನೋಡೋ ಹಾಗಿಲ್ಲ. ಸೊ ಫಸ್ಟ್ ದೇವಿಗೆ ನಾವ್ ಆರತಿ ಮಾಡಿ ಆಮೇಲೆ ನಾವು ಊಟ ಮಾಡಿ ನೆಂಟ್ರಿಗೆಲ್ಲ ಊಟ ಬಡಿಸೋದು. ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ಮಾರ್ನಿಂಗ್ ಟೈಮ್ ನಮ್ಗೆ ಜೋಶ್ ಜಾಸ್ತಿ ಆಗ್ಲಿ ಅಂತ ಬ್ಯಾಂಡ್ ಸೆಟ್ ಎಲ್ಲ ತರಿಸಿರ್ತಾರೆ. ತುಂಬಾ ಎಂಜಾಯ್ ಮಾಡ್ತೀವಿ. ಡ್ಯಾನ್ಸ್ ಮಾಡಿದ್ರೆ ನಾವೆಲ್ಲ ಎತ್ತಿದ ಕೈ ಫುಲ್ ಎಲ್ಲ ಲೇಡೀಸ್ ಜೆಂಟ್ಸ್ ಅನ್ನಂಗಿಲ್ಲ, ಮಕ್ಕಳು ಮರಿಯಿಂದಾನು ಎಲ್ಲಾರು ಡ್ಯಾನ್ಸ್ ಮಾಡ್ತಾರೆ. ಅಂಡ್ ನಾಳೆ ಕತೆ ಓದಿಸ್ತೀವಿ, ದೇವ್ರ ಕತೆ. 5,000 ಜನಕ್ಕೆ ಅನ್ನ ಸಂತರ್ಪಣೆ ಪ್ರೋಗ್ರಾಮ್ ಇರುತ್ತೆ. ಪುನಃ ಸಾಯಂಕಾಲ ಕಲ್ಚರಲ್ ಆಕ್ಟಿವಿಟೀಸ್ ಪ್ರೋಗ್ರಾಮ್ ಇರುತ್ತೆ. ಎಲ್ಲ ಬೆಳಿಗ್ಗೆ ನೈಟು ಅನ್ನೋದಿಲ್ಲ ಸರ್. 3 ದಿನ ಆಚರಿಸ್ತೀವಿ. 3ನೇ ದಿನ ಅವತ್ತು ನಿಮಿಷಾಂಬಾಗ್ ಹೋಗಿ ದೇವಿ ವಿಸರ್ಜನೆ ಇರುತ್ತೆ. ಅವತ್ತಿನ ದಿನಾನು ಅಷ್ಟೇ, ಬಂದಿರೋ ಹೆಂಗಸರಿಗೆಲ್ಲ ಅರ್ಶನ ಕುಂಕುಮ, ಬಳೆ, ಬ್ಲೌಸ್ ಪೀಸ್ ಎಲ್ಲ ಅವ್ರಿಗೂ ಕೊಡ್ತೀವಿ. ನಿಮಿಷಾಂಬಾಗ್ ಹೋಗಿ ವಿಸರ್ಜನೆ ಮಾಡಿ ಅಲ್ಲೂ ಪ್ರಸಾದ ವಿನಿಯೋಗ ಇರುತ್ತೆ. ಅಲ್ಲೂ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು 3 ದಿನ ತುಂಬಾ ನಾವು ಎಂಜಾಯ್ ಮಾಡ್ತೀವಿ. ಸೊ ಇದೊಂದು ಹಬ್ಬಕ್ಕೋಸ್ಕರ ಪ್ರತಿ ವರ್ಷ ನಾವು ವೆಯ್ಟ್ ಮಾಡ್ತಾನೆ ಇರ್ತೀವಿ. 3 ದಿನದ ಸೆಲೆಬ್ರೇಷನ್ಗೆ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಇದು ಒಂದು ಬಿಗ್ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ನಾವು. ನನ್ನ ಹೆಸರು ಅರ್ಪಿತಾ, ಶಾರದಾದೇವಿ ನಗರದ ನಿವಾಸಿ. ಕಳೆದ 28 ವರ್ಷದಿಂದ ನಾವೆಲ್ಲರೂ ಇಲ್ಲೇ ಇದೀವಿ. ಕಡಿಮೆ ಅಂತಂದ್ರೆ ಶಾರದಾದೇವಿ ನಗರದಲ್ಲಿ ಒಂದು 50 ಮನೆಗಳಿವೆ. 8 ಕಡೆ ಪ್ರೋಗ್ರಾಮ್ಗಳು ನಡೆಯುತ್ತೆ. ಅದರಲ್ಲಿ ಸೆಕೆಂಡ್ ಪ್ಲೇಸ್ ಶಾರದಾದೇವಿ ನಗರ. ಇದಕ್ಕೆಲ್ಲ ಮೇನ್ ಆಗಿರೋದು ರಮೇಶ್ ರಂಪುರೆ ಅಂತ ಹೇಳಿ. ಅವರ ನೇತೃತ್ವದಲ್ಲಿ ರಾಜೇಶ್ ಅವರು, ಹೇಮಂತ್ ಅವರು, ಸಂಜಯ್ ಅವರು, ಹಾಗೆ ಹೆಂಗಸರಲ್ಲಿ ಲೀಲಾ ಅವರು, ಕೋಮಲಾ ಅವರು, ಯಮುನಾ ಅವರು, ಮಣಿಯಕ್ಕ ಅವರು, ಹೀಗೆ ಉಷಾ, ಹೀಗೆ ಎಲ್ಲರೂ ಸೇರಿ ಈ ಹಬ್ಬನ ಆಚರಿಸ್ತೀವಿ. ಕಳೆದ 2 ತಿಂಗಳಿಂದನೇ ಇದರ ಪ್ರಿಪರೇಷನ್ ಚೆನ್ನಾಗಿರುತ್ತೆ. ನೋಡಕ್ಕೆ ಒಂದು ಸಂಭ್ರಮ. ಚಾಮುಂಡಿ ಹಬ್ಬದ ಸಂಭ್ರಮ ಹೇಳಕ್ಕಲ್ಲ, ಕುಣಿದು ಕುಪ್ಪಳಿಸುವಂತದ್ದು. ಯಾರೇ ಬಂದ್ರು ನಿಂತಿದ್ರು ಸಹ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. 2ನೇ ದಿವಸ, 3ನೇ ದಿವಸ ದೇವ್ರನ್ನ ಒಡೆಯಲ್ಲಿ ಬಿಟ್ಟು ಬರ್ತೀವಿ. ಆಯ್ತಾ, ನೀವು ಎಲ್ಲೇ ಇದ್ರು ಒಂದು ಸಲ ಬಂದು ನಮ್ ಜೊತೆ ಕೈ ಜೋಡಿಸಿ ಹಬ್ಬಕ್ಕೆ ನೀವು ಸಾಕ್ಷಿ ಆಗ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಆಷಾಢ ಮಾಸದಲ್ಲಿ ಇರುತ್ತೆ. ಆಯ್ತಾ, ಥ್ಯಾಂಕ್ ಯು. ಮೈಸೂರಿನಲ್ಲಿ ಐತಿಹಾಸಿಕ ಸಿದ್ಧತೆ. ಅದೇ ಹೊತ್ತಿಗೆ ಕಾವೇರಿ ವಿವಾದದಲ್ಲಿ ರಾಜ್ಯಕ್ಕೆ ಸಂಕಷ್ಟ. ಮೈಸೂರಿನಲ್ಲಿ ಐತಿಹಾಸಿಕ ಸಿದ್ಧತೆ. ಅದೇ ಹೊತ್ತಿಗೆ ಕಾವೇರಿ ವಿವಾದದಲ್ಲಿ ರಾಜ್ಯಕ್ಕೆ ಸಂಕಷ್ಟ. ಆಗಸ್ಟ್ 1ರಂದು ಮೈಸೂರಿಗೆ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಆಗಮಿಸುತ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಆಶ್ರಮ ಮೈಸೂರು ವತಿಯಿಂದ ನಿರ್ಮಿಸಿರುವ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಅವರು ಉದ್ಘಾಟಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ದ ಶ್ರೀ ಬಿವೈ ವಿಜೇಂದ್ರ ಅವರು ಮೈಸೂರಿನ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ನೀಡಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಭದ್ರತೆ ಮತ್ತು ವ್ಯವಸ್ಥೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡೆದರು. ಕಾವೇರಿಗೆ ಸಂಬಂಧಪಟ್ಟ ಟಿವಿ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಸಿಡಬ್ಲ್ಯೂಎಸ್ ಸಭೆಯಲ್ಲಿ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಎಂಬ ತೀರ್ಮಾನ ಕೈಗೊಳ್ಳಲಾಗಿದ್ದು ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು, ನಮ್ಮ ಕರ್ನಾಟಕಕ್ಕೆ ಕುಡಿಯುವುದಕ್ಕೆ ನೀರಿಲ್ಲ, ಇನ್ನಿಲ್ಲ, ರೈತರ ಬೆಳೆಗಳಿಗೆ ನೀರು ಕೊಡಲು ಆಗಲ್ಲ, ಬೆಳೆಗಳು ಒಣಗ್ತಾ ಇವೆ. ಈ ಬಗ್ಗೆ ರಾಜ್ಯ ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕು ಎಂದು ಸಲಹೆಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ನಾಗೇಂದ್ರ ಜೊತೆ ಕಾಂತರಾಜು, ಪ್ರಜಾಪವ ಟಿವಿ, ಮೈಸೂರು. ಮೈಸೂರಿನ ವಿವೇಕ ಸ್ಮಾರಕದ ಉದ್ಘಾಟನೆ ಗೌರವಾನ್ವಿತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ. 1ನೇ ತಾರೀಕು ಮಧ್ಯಾಹ್ನ 3:30 ಪ್ರಧಾನಮಂತ್ರಿಗಳು ನೇರವಾಗಿ ಮೈಸೂರಿಗೆ ಬರೋರಿದ್ದಾರೆ.
ಸ್ಮಾರಕಕ್ಕೂ ಕೂಡ ಭೇಟಿಯನ್ನು ನೀಡ್ತಾರೆ. ತದನಂತರದಲ್ಲಿ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿ ಅವರೊಂದು 80,000 ಮಕ್ಕಳು ಕೂಡ ಇರ್ತಾರೆ. ಆ ಕಾರ್ಯಕ್ರಮದಲ್ಲೂ ಕೂಡ, ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳವರ ಅಪೇಕ್ಷೆ ಕೂಡ ಇತ್ತು. ಒಂದು 6-8 ತಿಂಗಳಿಂದನೇ ನನಗೂ ಕೂಡ ಮನವಿಯನ್ನು ಕೂಡ ಮಾಡಿದ್ರು, ಹೇಗಾದ್ರೂ ಮಾಡಿ ಪ್ರಧಾನಮಂತ್ರಿಗಳನ್ನ ಕರೆಸ್ಬೇಕು, ವಿವೇಕ ಸ್ಮಾರಕ ಪ್ರಧಾನಮಂತ್ರಿಗಳವರ ಕೈಯಿಂದಲೇ ಆಗ್ಬೇಕು ಅನ್ನುವ ಅಪೇಕ್ಷೆ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಇತ್ತು. ಸ್ವಾಮೀಜಿಗಳವರ ಆಸೆ ನೆರವೇರ್ತಾ ಇದೆ. ಪ್ರಧಾನಮಂತ್ರಿಗಳು ಬರ್ತಾರೆ 1ನೇ ತಾರೀಕು. ಮತ್ತೊಂದು ಸಂತೋಷ ತರುವಂತ ವಿಚಾರ ಅಂತ ಹೇಳಿದ್ರೆ, KR ನಗರದ ಕಂಚಾರನ ಕೊಪ್ಪಳು ಬಹಳ ಬಡ ಕುಟುಂಬದಿಂದ ಬಂದಿರುವಂತಹ ಶಿಲ್ಪ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಗುಂಡು ಎಸೆತ ಶಾರ್ಟ್ ಪುಟ್ ಅಲ್ಲಿ ಇವತ್ತು ಪದಕವನ್ನ ಪಡೆದಿರುವಂತದ್ದು ಕೇವಲ KR ನಗರ ಅಷ್ಟೇ ಅಲ್ಲ, ಕರ್ನಾಟಕ ಮತ್ತು ಇಡೀ ನಮ್ಮ ದೇಶದ ಹೆಮ್ಮೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತೇನೆ. ಯಾಕಂದ್ರೆ ಬಹಳ ದೊಡ್ಡ ಸಾಧನೆಯನ್ನ ಶಿಲ್ಪ ಅವ್ರು ಮಾಡಿರ್ತಕ್ಕಂಥದ್ದು. ಬಹಳ ಕಡುಬಡ ಕುಟುಂಬದಿಂದ ಬಂದಿರತಕ್ಕಂಥ ಶಿಲ್ಪ ಅವರು ಏನೇ ಬಡತನ ಇದ್ರು ಕೂಡ ಸಾಧನೆ ಮಾಡ್ಬೇಕು ಅನ್ನೋ ಇಚ್ಛಾಶಕ್ತಿ ಏನೋ ಅವಳಲ್ಲಿತ್ತು. ಅದರ ಪರಿಣಾಮ ಮತ್ತು ಸಾಧನೆ ಆಗಿರುವಂತದ್ದು ನಮ್ಮೆಲ್ಲರೂ ಕೂಡ ತುಂಬಾ ಹೆಮ್ಮೆ ತರುವಂತ ವಿಚಾರ. ರಾಜ್ಯಕ್ಕೆ ಕಾವೇರಿ ನಿರ್ವಹಣಾ ಮಂಡಳಿ ಒಂದು ಆರ್ಡರ್ ಮಾಡಿದೆ. 15 ದಿನ ನೀರು ಬಿಡಬೇಕು. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ CWMA ಆ ಟ್ರಿಬ್ಯುನಲ್ ತೀರ್ಮಾನ ಮಾಡೋ ಮುಂಚಿತವಾಗಿನೇ ಕಾಂಗ್ರೆಸ್ ಸರ್ಕಾರ ಯಥೇಚ್ಛವಾಗಿ ಈಗಾಗಲೇ ನೀರನ್ನ ಹರಿಬಿಡುವಂತ ಕೆಲಸ ಈಗಾಗಲೇ ಮಾಡಾಗಿದೆ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ತಾವು ನೆನಪು ಮಾಡ್ಕೋಬೇಕು. ಕಾವೇರಿ ಕೊಳ್ಳದ ರೈತರು ಯಾರು ಕೂಡ ಬಿತ್ತನೆ ಮಾಡಬಾರದು ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ನಡವಳಿಕೆನ ಗಮನಿಸ್ತಾ ಇದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದಂತಾಗಿದೆ ಅವರ ನಡವಳಿಕೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂದಂಗ ಆಗಿದೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಈ ಭಾಗದ ರೈತರಿಗೆ, ದನ ಕರುಗಳಿಗೂ ಕೂಡ ಕುಡಿಯಕ್ಕೆ ನೀರು ಸಿಗ್ತಲ್ಲ ಅಂತ ಪರಿಸ್ಥಿತಿ ಇದೆ. ಟ್ರಿಬ್ಯುನಲ್ ಆದೇಶ ಮಾಡೋ ಮುಂಚಿತವಾಗಿ ನೀರನ್ನ ಬಿಟ್ಟಿದ್ದಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಮುಂದೆ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡದೇ ಇರ್ತಕ್ಕಂತ ಪರಿಣಾಮವಾಗೇನೆ ಇಂಥ ತೀರ್ಪು ಇವತ್ತು ಟ್ರಿಬ್ಯುನಲ್ ಅಲ್ಲಿ ಬಂದಿರುವಂತದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ರಾಜ್ಯದ ಈ ಕಾವೇರಿ ಕೊಳ್ಳದ ರೈತರ ರಕ್ಷಣೆ ಮಾಡುವಂತದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ, ಮುಖ್ಯಮಂತ್ರಿಗಳ ಕರ್ತವ್ಯ ಕೂಡ ಇದೆ. ತಡ ಮಾಡದೇನೆ ತತ್ಕ್ಷಣ ಮರುಪರಿಶೀಲನಾ ಅರ್ಜಿಯನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಮುಂದೆ ಹಾಕಬೇಕು ಅಂತೇಳಿ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ರೈತರ ರಕ್ಷಣೆಗೆ ಮುಖ್ಯಮಂತ್ರಿಗಳೇ ಮುತುವರ್ಜಿ ವಹಿಸಬೇಕು ಅಂತೇಳಿ ಆಗ್ರಹನ ಪಡಿಸ್ತಾ ಇದ್ದೇನೆ. ರಾಹುಲ್ ಗಾಂಧಿ ಅವರಿಗೆ ವಿಜಯ ಒತ್ತಡಕ್ಕೆ ಮುಡಿಯೋ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಒಂದೇ ವಾಕ್ಯದಲ್ಲಿ ಹೇಳಿದ್ನಲ್ಲ, ಮುಖ್ಯಮಂತ್ರಿಗಳ ನಡವಳಿಕೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದಂತಾಗಿದೆ. ಯಾರನ್ನೋ ಖುಷಿ ಪಡಿಸೋದಕ್ಕೆ ನಮ್ಮ ರೈತರಿಗೆ ಏನು ವಿಷ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ತತ್ಕ್ಷಣ ಮರುಪರಿಶೀಲನಾ ಅರ್ಜಿಯನ್ನ ಹಾಕಿ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಆಗ್ಬೇಕು. ಆ ರೀತಿ ಅವರು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ. ಅಲ್ಲರಿ, ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಟ್ರಿಬ್ಯುನಲ್ ಇಂದ ಈ ರೀತಿ ಆದೇಶ ಬರ್ಬೋದು ಅಂತಕ್ಕಂಥ ಮಾಹಿತಿ ಅವ್ರಿಗೆ ಇರ್ಲಿಲ್ವಾ? ಅಥವಾ ಮುಂದೊಂದಿನ ಈ ರೀತಿ ಆದೇಶ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಹಿಂದೆ ಕದ್ದು ಮುಚ್ಚಿ ಯಾಕೆ ನೀರು ಬಿಡುವಂತ ಕೆಲಸ ಮಾಡಿದ್ರು? ಹಾಗಾದ್ರೆ ಕಾವೇರಿ ಬೇಸಿನಲ್ಲಿ ಎಷ್ಟು TMC ನೀರಿದೆ ಅಂತ ಅವ್ರಿಗೆ ಮಾಹಿತಿ ಇರಲಿಲ್ವಾ? ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ನಮ್ಮ ಪರಿಸ್ಥಿತಿ ಏನು ಅಂತೇಳಿ ಗೊತ್ತಿದ್ದು ಸಹ ರೈತರು ಪರದಾಡ್ತಾ ಇದ್ದಾರೆ, ಬೆಳೆ ಬೆಳೆಯೋದಕ್ಕೂ ಕೂಡ ನೀರಿಲ್ಲ ಅಂತ ಹೇಳಿ ಗೊತ್ತಿದ್ರು ಸಹ ಯಾಕೆ ನೀರ್ ಬಿಡುವಂತ ಕೆಲಸ ಮಾಡಿದ್ರು? ಹಾಗಾದ್ರೆ ಎಷ್ಟು TMC ನೀರನ್ನ ಬಿಟ್ಟಿದ್ದಾರೆ ಈಗಾಗ್ಲೇನೆ?
ಮಣ್ಣು ತಿನ್ನ ಕೆಲಸ ಮಾಡಿ ಟ್ರಿಬ್ಯುನಲ್ ಮುಂದೆ ಸರಿಯಾದ ರೀತಿ ವಾದನೂ ಕೂಡ ಮಂಡನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ರೈತರು ಏನ್ ಮಾಡ್ಬೇಕಾಗಾದ್ರೆ? ಸಚಿವ ಸಂಪುಟ ಸರ್ಕಸ್ ಇವತ್ತು ಕೂಡ ಬಗೆಹರಿದಿಲ್ಲ. ಅವತ್ತನ್ನು ಕೂಡ ಹೇಳ್ತಾ ಇದ್ದೇನೆ, ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ ಅಂತ ಹೇಳಿ, ಮುಂದಿನ ವಾರ ಅಂತ ಹೇಳಿ ಹೀಗೆ ತೊಳ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ವಿಚಾರಗಳಲ್ಲಿ ಅಭಿವೃದ್ಧಿ ಅಥವಾ ಕಾವೇರಿದೆಲ್ಲ ನೆಗ್ಲೆಕ್ಟ್ ಆಗ್ತಾ ಇದೆಯಾ ಅಂತ? ಖಂಡಿತ ರೀ, ಇದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಅನುಮಾನಗಳು ಬೇಡ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾವೇರಿ ಕೊಳ್ಳದ ರೈತರ ಹಿತರಕ್ಷಣೆಯನ್ನ ಮಾಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಟ್ರಿಬ್ಯುನಲ್ ಆದೇಶ ಬರೋ ಮುಂಚಿತವಾಗಿ ನೀರನ್ನ ಬಿಡುವಂತ ಕೆಲಸ ಮಾಡಿದ್ದಾರೆ. ಈಗ ಟ್ರಿಬ್ಯುನಲ್ ಆದೇಶ ಬಂದ ಮೇಲೆ ಸರಿಯಾದ ರೀತಿ ವಾದ ಮಂಡನೆ ಮಾಡಿದ್ರೆ ಕೈ ಕಟ್ಕೊಂಡು ಕೂರ್ದೇನೆ ಮರುಪರಿಶೀಲನಾ ಅರ್ಜಿ ಹಾಕ್ಬೇಕು ಅಂತ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ. ಹೋರಾಟ ಆರಂಭಿಸಿದ್ದಾರೆ, ವಿಪಕ್ಷ ಸಾಥ್ ಕೊಡುತ್ತಾ ಅಂತ ಹೇಳಿ ಆಲ್ರೆಡಿ ಪ್ರತಿಭಟನೆ ಆರಂಭ ಆಗಿದೆ. ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಇರ್ತದೆ. ಈ ರೀತಿ ಮಣ್ತಿನ ಕೆಲಸ ಸರ್ಕಾರ ಏನ್ ಮಾಡಿದೆ, ನಾವು ರೈತರ ಪರವಾಗಿ ಇರ್ತೇವೆ. ಚಳ್ಳಕೆರೆಯಲ್ಲಿ ಬಿಡಾಡಿ ನಾಯಿಗಳ ದಾಳಿಗೆ 14 ಕುರಿಮರಿಗಳು ಬಲಿ. ಬಿಡಾಡಿ ನಾಯಿಗಳ ದಾಳಿಗೆ 14 ಕುರಿಮರಿಗಳ ಬಲಿ. ಪರಿಹಾರಕ್ಕೆ ರೈತರ ಆಗ್ರಹ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ. ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಲಮರಹಳ್ಳಿ ಗ್ರಾಮದ ಜಾಲಿಗೊಲ್ಲರಹಟ್ಟಿಯಲ್ಲಿ ಮನಕಲುಕುವ ಘಟನೆ ನಡೆದಿದೆ. ರಂಗಸ್ವಾಮಿಯವರ ಪುತ್ರ ಪ್ರಕಾಶ್ ಅವರಿಗೆ ಸೇರಿದ್ದ ಕುರಿ ಹಟ್ಟಿಯಲ್ಲಿ ಮೇಯ್ತಾ ಇದ್ದ 25 ಕುರಿಮರಿಗಳ ಪೈಕಿ 14 ಕುರಿಮರಿಗಳು ಬಿಡಾಡಿ ನಾಯಿಗಳ ದಾಳಿಗೆ ಬಲಿಯಾಗಿದ್ದು, ಇನ್ನು ಕೆಲವು ಕುರಿಮರಿಗಳು ಗಂಭೀರ ಗಾಯಗೊಂಡು ಜೀವಕ್ಕಾಗಿ ಹೋರಾಟ ನಡೆಸುತ್ತಿವೆ. ಮಳೆ ಕುರಿತ ಬೆಳೆ ನಷ್ಟದಿಂದಲೇ ಸಂಕಷ್ಟದಲ್ಲಿರುವ ರೈತರಿಗೆ ಈ ಘಟನೆ ಮತ್ತೊಂದು ದೊಡ್ಡ ಆಘಾತವಾಗಿದೆ. ಜೀವನೋಪಾಯದ ಆಧಾರವಾಗಿದ್ದ ಕುರಿ ಮರಿಗಳನ್ನು ಕಳೆದುಕೊಂಡ ರೈತ ಪ್ರಕಾಶ್ ಕಣ್ಣೀರಿಡುತ್ತಾ ಸರ್ಕಾರದಿಂದ ತಕ್ಷಣ ಪರಿಹಾರ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಗ್ರಾಮಸ್ಥರ ಆರೋಪದಂತೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಕೆಲ ಭಾಗಗಳಲ್ಲಿ ಮಾಂಸದ ಅಂಗಡಿಗಳು ಹೆಚ್ಚಾಗಿರುವುದರಿಂದ ಬಿಡಾಡಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಮಕ್ಕಳು ಹಾಗೂ ಸಾಕು ಪ್ರಾಣಿಗಳ ಜೀವಕ್ಕೂ ಅಪಾಯ ಉಂಟಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಬಿಡಾಡಿ ನಾಯಿಗಳ ಹಾವಳಿಯನ್ನ ನಿಯಂತ್ರಿಸಲು ತಕ್ಷಣ ವಿಶೇಷ ಕಾರ್ಯಾಚರಣೆ ನಡೆಸಬೇಕು. ಮೃತಪಟ್ಟ ಕುರಿಮರಿಗಳಿಗೆ ಸರ್ಕಾರದಿಂದ ನ್ಯಾಯಯುತ ಪರಿಹಾರ ಒದಗಿಸಬೇಕು. ಇಲ್ಲವಾದರೆ ರೈತರು ಮತ್ತು ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಪ್ರಜಾಪವರ್ ಟಿವಿ, ಚಳ್ಳಕೆರೆ. ನಮಸ್ತೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬೆಳಗೆರೆ ಪಂಚಾಯಿತಿ ಕಲಮರಹಳ್ಳಿ ಗ್ರಾಮದ ಜಾಲಿಗೊಲ್ಲರಹಟ್ಟಿ ಗ್ರಾಮದಲ್ಲಿ, ಮುಜರೆ ಗ್ರಾಮದಲ್ಲಿ ಇವತ್ತು ಇಲ್ಲಿ ರೈತರಿಗೆ ಭಾಳ ಅನಾಹುತ ಆಗಿದೆ. ಇಲ್ಲಿ ಪ್ರಕಾಶ್ ಮಗ ರಂಗಸಮ್ಮಣ್ಣರ ಮಗ ಪ್ರಕಾಶ್ ಅವರ 25 ಕುರಿಮರಿ ಏನಿದ್ವು, 25 ಕುರಿಮರಿ ಒಳಗಡೆ 14 ಕುರಿಮರಿನ ನಾಯಿಗಳು ಬಂದು, ಬೀದಿ ನಾಯಿಗಳು, ಈ ಬಿಡಾಡಿ ನಾಯಿಗಳು ಬಂದು ಕಚ್ಚಿ ಅವಳಿಗೆ ಪ್ರಾಣ ಹಾನಿ ಮಾಡಿದ್ದಾವೆ. ಆಮೇಲೆ ಇನ್ನು ಒಂದು 5-6 ಮರಿಗಳು ಅರೆಜೀವ ಸ್ಥಿತಿಲಿದ್ದಾವೆ. ಹಾಗಾಗಿ ಇಲ್ಲೇನು ಸಮಸ್ಯೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟವರು ಇವ್ರಿಗೆ ಒಂದು ಸ್ವಲ್ಪ ಪರಿಹಾರದ ರೂಪದಲ್ಲಿ ಏನಾದರೂ ಇದು ಮಾಡಬೇಕು ಅಂತ ನಾವು ಇಲ್ಲಿ ಗ್ರಾಮಸ್ಥರ ಪರವಾಗಿ ಕೇಳ್ಕೊತೀವಿ. ಅಣ್ಣ, ನಿಮಗೆ ಎಷ್ಟು ಕುರಿ ಇದಾವಣ್ಣ? 60 ಕುರಿ. ಅದ್ರಾಗೆ ಮರಿ ಒಂದು 25 ಮರಿ ಇದ್ವು. ಸ್ವಲ್ಪ ಜ್ವರ ಮಾತಾಡೋಣ. ಒಂದು 25 ಮರಿ ಇದ್ವು. 25 ಮರಿ. 25 ಮರಿಯಾಗಿ 14 ಮರಿ ಸತ್ತೋಗಿದಾವೆ. ನಾಯಿ ಕಡ್ದು. ಇನ್ನೊಂದು 4-5 ಇನ್ನು ಅರ್ಜೀವ ಅದಾವೆ. ಹಂಗಾಗಿ ಇದು ಇಲ್ಲಿ ಯಾರು ನೋಡ್ಕತಿರಲ್ವಣ್ಣ? ಇಲ್ಲೆಲ್ಲ ಹಟ್ಟಿ ಎಲ್ಲ ಚೆನ್ನಾಗಿ ಬೇಲಿ ಎಲ್ಲ ಹಾಕೈತೆ. ಇಲ್ಲಿ ಹಾಕಿದ್ವಿ, ಅವು ಮನೆ ಹತ್ರ ಇಲ್ಲಿ ಯಾರು ಇರಲಿಲ್ಲ, ಬಂದು ತೂರೋಗಿದಾವೆ. ಒಳಗಡೆ ಹೋಗಿ ಅದೇ ಹೊಲ್ದಾಗೆ ಕೆಲಸ ಇರುತ್ತೆ, ಹೊಲ್ದಕ್ಕೆ ಹೋಗಿದ್ರಿ ಅನ್ಸುತ್ತೆ. ಕುರಿಯಕ್ಕೆ ಹೋಗಿದ್ರಣ್ಣ? ನಾನು ಕುರಿ ತಕ ಹೋಗಿದ್ದೆ. ಸರಿ. ನಮ್ಮ ಮನೆಯವರೆಲ್ಲ ಹೋಗಿದ್ದೆ, ಹೊಲ್ದಕ್ಕೆ ಹೋಗಿದ್ರಣ್ಣ. ಸೊಪ್ಪು ಕಟ್ಟಿ ನೀರು ಕುಡಿಸಿ ಹೋಗಿದ್ದಾರೆ. ಅದಾದ್ಮೇಲೆ ಬಂದು ಅದು ಭಾಳ ಅನಾಹುತ ಆಗ್ಬಿಟ್ಟೈತೆ. ನೋಡ್ರಿ, ಎಳೆ ಮರಿಗಳು ಕಳಿಸ್ರಿ ನನಗೆ.
ಅವ್ರು ಪ್ರಕಾಶ್ ಅಣ್ಣ ಅರ್ಧೇನು ಇದು? ಹ್ಞೂ ಅವರವೇ. ಹ್ಞೂ ಸಾಕು. ಎದ್ರದವೆ ನೋಡಿ, ಇದೂ ಇದಾಯ್ತಲ್ಲ. ಅದು ಅದೇ ಇನ್ನು ಮುಂದದು ಅದೇ, ಆ ಮಕ್ಕಳದು ಅದೇ ಸುಸ್ತೆ, ಅದು ನಾನು ಸುಸ್ತೆ. ಇದು ಅದೇ ಅದ್ರಾಗ ಇನ್ನೂ ಎಂಟದ ಹಾಗಾದ್ರೆ ಅಲ್ಲೊಂದು ಮನೆ ಇತ್ತು, ಅಲ್ಲೊಂದು ಮನೆ ಇತ್ತು. ಅವು ಅಲ್ಲಿ ಸಮ್ಮತ್ತಂಗೆ ಇದೆ. ಓಕೆ, ಹೆಣ್ಣು ಮರ್ಯಾದ ಸಾಕು. ಬೇರೆ ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ.